ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೆ ಬಾಲ ಬಿಚ್ಚಿದ ಕಾನ್ಸ್ಟಾಸ್. ಇನ್ನು ಕಾಲು ಕೆರೆದು ಜಗಳಕ್ಕೆ ಬಂದವನಿಗೆ ಶಾಕ್ ಕೊಟ್ಟ ಬೂಮ್ರಾ. ಇನ್ನು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಇನ್ನು ಶುಕ್ರವಾರ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 5ನೇ ಮತ್ತು ಅಂತಿಮ ಟೆಸ್ಟ್ನ ಆರಂಭಿಕ ದಿನದಂದು ಭಾರತವನ್ನು 185 ರನ್ಗಳಿಗೆ ಆಲ್ಔಟ್ ಮಾಡಿದ ನಂತರ ಆಸ್ಟ್ರೇಲಿಯಾ ಮೊದಲ ದಿನದ ಅಂತ್ಯಕ್ಕೆ 1 ವಿಕೆಟ್ ಕಳೆದುಕೊಂಡು 9 ರನ್ ಗಳಿಸಿದೆ. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡ ನಿರೀಕ್ಷಿತ ಪ್ರದರ್ಶನ ತೋರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಭಾರತದ ಪರ ರಿಷಬ್ ಪಂತ್ ಗರಿಷ್ಠ ಸ್ಕೋರ್ ಗಳಿಸಿದರೆ, ಇನ್ನು ಸ್ಕಾಟ್ ಬೋಲ್ಯಾಂಡ್ ಅವರು ಆಸ್ಟ್ರೇಲಿಯಾದ ಬೌಲರ್ಗಳಲ್ಲಿ ಅತ್ಯಂತ ಯಶಸ್ವಿ ಕಂಡರಂತಲೇ ಹೇಳ್ಬೋದು. ಇನ್ನು ದಿನದ ಕೊನೆಯ ಎಸೆತದಲ್ಲಿ ಬೂಮ್ರಾ ಉಸ್ಮಾನ್ ಖವಾಜಾ ಅವರನ್ನು ಔಟ್ ಮಾಡುವ ಮೂಲಕ ಮೊದಲ ದಿನದ ಆಟಕ್ಕೆ ತೆರೆ ಬಿದ್ದಿತು. ಇನ್ನು ಮೊದಲನೇ ಪಂದ್ಯದಲ್ಲಿ ಕೊಹ್ಲಿ ಜೊತೆ ಡಿಕ್ಕಿ ಹೊಡೆದು ಜಗಳ ಮಾಡಿಕೊಂಡಿದ್ದ 19 ವರ್ಷದ ಶ್ಯಾಮ್ ಕಾಸ್ಟರ್ಸ್ ಅವರು ಇಂದು ಬೂಮ್ರಾ ಜೊತೆಗೆ ಮಾತಿನ ಚಕಮಕಿ ನಡೆಸಿದರಂತಲೇ ಹೇಳ್ಬೋದು. ಇನ್ನು ಆಸ್ಟ್ರೇಲಿಯಾ ಯುವ ಆರಂಭಿಕ ಬ್ಯಾಟ್ಸ್ಮನ್ ಆದಂಥ ಶ್ಯಾಮ್ ಕಾಸ್ಟರ್ಸ್ ಅವರು ತಮ್ಮ ಆಟವನ್ನು ಕೇವಲ ಬ್ಯಾಟಿಂಗ್ಗೆ ಸೀಮಿತಗೊಳಿಸಲು ಬಯಸದೆ ಪದೇ ಪದೇ ಭಾರತೀಯ ಆಟಗಾರರ ಜೊತೆ ಕಾಲು ಕರೆದು ಜಗಳಕ್ಕೆ ಬಂದು ಸುದ್ದಿಯಾಗಲು ಬಯಸುತ್ತಿರುವಂತೆ ಕಾಣುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈತ ಮಾಡಿದ ಎಡವಟ್ಟಿಗೆ ಉಸ್ಮಾನ್ ಖವಾಜಾ ಆದರೆ ಬಲಿಯಾದ್ರ ಅಂತಲೇ ಹೇಳ್ಬೋದು. ಇನ್ನು ಸಿಡ್ನಿ ಟೆಸ್ಟ್ನ ಮೊದಲ ದಿನದ ಸ್ಟಂಪ್ಗೆ ಮುಂಚಿತ ಕೊನೆಯ ಓವರ್ನಲ್ಲಿ ಬೂಮ್ರಾ ಬೌಲಿಂಗ್ ಮಾಡಲು ಸಿದ್ಧರಾಗುತ್ತಿದ್ದಾಗ ವೇಳೆ ಕಾನ್ಸ್ಟಾಸ್ ಅವರು ಸುಮ್ಮನೆ ಕೆಣಕಿದ್ದಾರೆ ಅಂತಲೇ ಹೇಳ್ಬೋದು ಬೂಮ್ರಾರವರಿಗೆ. ಇದರಿಂದ ಕೋಪಗೊಂಡ ಬೂಮ್ರಾ ಕಾನ್ಸ್ಟಾಸ್ ಜೊತೆ ಮಾತಿನ ಚಕಮಕಿ ನಡೆಸಿದರು. ಘಟನೆಯ ನಂತರ ಬೂಮ್ರಾ ಸ್ಟ್ರೈಕ್ನಲ್ಲಿದ್ದ ಉಸ್ಮಾನ್ ಖವಾಜಾ ವಿಕೆಟ್ ಪಡೆದರು. ಈ ವೇಳೆ ಬೂಮ್ರಾ, ಕೊಹ್ಲಿ ಸೇರಿ ಹಲವು ಆಟಗಾರರು ಕಾನ್ಸ್ಟಾಸ್ ಬಳಿ ಬಂದು ಸಂಭ್ರಮ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಟೀಮ್ ಇಂಡಿಯಾದ ಆಟಗಾರರು ಎಲ್ಲರೂ ಸೇರಿ ಇವತ್ತು ಶ್ಯಾಮ್ ಕಾಸ್ಟರ್ಸ್ ಅವರಿಗೆ ಉರಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.